ಬೇಲೂರಿನಲ್ಲಿ ವಿಜೃಂಭಣೆಯಿಂದ ಹನುಮ ಜಯಂತಿ ಆಚರಿಸಲಾಯಿತು. ಹಿಂದೂಪರ ಸಂಘಟನೆಗಳು, ತಾಲೂಕಿನ ಮುಖಂಡರುಗಳು ಭಾಗವಹಿಸಿ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಸುವ್ಯವಸ್ಥಿತವಾಗಿ ಪೊಲೀಸ್ ಇಲಾಖೆ ಕೂಡ ತಮ್ಮ ರಕ್ಷಣೆಯನ್ನು ಯಾವುದೇ ಅಹಿತಕರವಾದ ಘಟನೆ ನಡೆಯದಂತೆ ಭದ್ರತೆ ನೀಡಲಾಗಿತ್ತು. ಇಲ್ಲಿನ ಶಾಸಕರಾದ ಎಚ್ ಕೆ ಸುರೇಶ್ ಹಾಗೂ ಜವಾಬ್ದಾರಿಯುತವಾದ ವ್ಯಕ್ತಿಗಳು ಈ ಮೆರವಣಿಗೆಯಲ್ಲಿ ಭಾಗವಹಿಸಿ ಈ ಶೋಭಾಯಾತ್ರೆಯನ್ನು ಯಶಸ್ವಿಗೊಳಿಸಿದರು. ಹಾಗೆಯೇ ಯುವಕರು, ಮಹಿಳೆಯರು, ಯುವತಿಯರು DJ ಸೌಂಡಿಗೆ ಹೆಜ್ಜೆ ಹಾಕಿದರು. ಆ ದೃಶ್ಯವನ್ನು ನೇರವಾಗಿ ತಾವು ಕಾಣಬಹುದು. ಹೀಗೆ ಮೆರವಣಿಗೆಯಲ್ಲಿ ಅಲ್ಲಲ್ಲಿ ಜನಸ್ತೋಮ ಹೆಚ್ಚಾಗಿ ಕಂಡುಬಂದಿತ್ತು. ಹಿಂದಿನ ಬಾರಿಗಿಂತ ಈ ಬಾರಿ ಹೆಚ್ಚಿನ ಜನಸಂಖ್ಯೆ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲಾಗಿತ್ತು. ನನ್ನ ಹೆಸರು ಅನ್ನಪೂರ್ಣ ಅಂತ. ಇವರು ನಾಗಮ್ಮ ಅಂತೇಳಿ, ಅವಳು ರೂಪ ವೇಣುಗೋಪಾಲ್ ಅಂತೇಳಿ, ಇವರ ಹೆಸರು ವಸಂತ ಅಂತೇಳಿ, ಅವರ ಹೆಸರು ನಮ್ಮ ಭಾಗ್ಯಮ್ಮ ಅಂತೇಳಿ. ನಿಮ್ಮ ಹೆಸರು ಹೇಳಿ ಮೇಡಮ್? ಸರೋಜಾ ಅಂತ ಹೇಳಿ. ಈ ಬಾರಿ ಹನುಮ ಜಯಂತಿ ಯಾವ ರೀತಿ ಆಚರಣೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದಾಕ? ಹೌದು, ಈ ಬಾರಿ ಅದ್ದೂರಿಯಾಗಿ ನಮ್ಮ ಬೇಲೂರಿನಲ್ಲಿ ಹನುಮ ಜಯಂತಿಯನ್ನು ಆಚರಿಸ್ತಾ ಇದ್ದಾರೆ. ಎಂದೂ ನಡೆದಂಥ ಒಂದು ವಿಜೃಂಭಣೆಯಿಂದ ಹನುಮ ಜಯಂತಿ ನಡೀತಾ ಇದೆ. ಈ ಒಂದು ತಾಲೂಕಿನಲ್ಲಿ ಎಲ್ಲರಿಗೂ ಕೂಡ ದೊಡ್ಡ ಹೆಮ್ಮೆ ಇದೆ, ಒಂದು ಸಂಭ್ರಮ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್. ಇಲ್ಲಿ ಸಾರ್ವಜನಿಕರಿಗೆಲ್ಲ ಏನೇನು ವ್ಯವಸ್ಥೆ ಮಾಡಿದ್ದಾರೆ? ಸಾರ್ವಜನಿಕರಿಗೆ ಊಟ ಮತ್ತೆ ನೀರಿನ ವ್ಯವಸ್ಥೆ, ಹಾಗೆ ಆರೋಗ್ಯ ಏನಾದರೂ ಕೆಟ್ಟೋಯ್ತು ಅಂದರೆ ಆಂಬುಲೆನ್ಸಿನ ಸೌಲಭ್ಯ, ಹಾಗೆ ಸಾರ್ವಜನಿಕರಿಗೆ ಏನೇನು ಸೌಲಭ್ಯ ಬೇಕು ಅಚ್ಚುಕಟ್ಟಾಗಿ ಭಾರಿ ನೀಟಾಗಿ ಸ್ವಚ್ಛವಾಗಿ ಮಾಡಿದ್ದಾರೆ. ಇಲ್ಲಿಯ ಶಾಸಕರು ಎಲ್ಲ ಒಳ್ಳೆ ರೀತಿ ಮಾಡಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಧನ್ಯವಾದಗಳು.
ಸರ್ ನಮಸ್ತೆ. ಈ ಹನುಮ ಜಯಂತಿ ಈ ಸಲ ಯಾವ ರೀತಿ ಆಚರಣೆ ಆಗ್ತಾ ಇದೆ? ತುಂಬ ಗ್ರ್ಯಾಂಡಾಗಿ ಆಗ್ತಾ ಇದೆ. ಹಾಂ ಡಿ ಜೆ ಸೌಂಡ್ ಸ್ವಲ್ಪ ಜಾಸ್ತಿ ಇದೆ. ಹಾಂ ಇನ್ನೆಲ್ಲ ಊಟ ತಿಂಡಿ ಎಲ್ಲ ವ್ಯವಸ್ಥೆ ಚೆನ್ನಾಗಿ ಮಾಡ್ತಾರೆ, ಚೆನ್ನಾಗಿ ಆಗ್ತಾ ಇದೆ. ತುಂಬ ಚೆನ್ನಾಗಿ ಆಗ್ತಾ ಇದೆ. ಹಾಂ ಏನೇನು ತಯಾರು ಮಾಡಿದ್ದಾರೆ? ಜಾಸ್ತಿ ಜನ ಬಂದಾಗ ಇಲ್ಲಿನ ವ್ಯವಸ್ಥೆ ಪೊಲೀಸ್ ವ್ಯವಸ್ಥೆನೂ ಚೆನ್ನಾಗಿ ಮಾಡಿದ್ದಾರೆ. ಹಾಂ ಫುಲ್ಲು ಎಷ್ಟೇ ಜನ ಬಂದರೂ ಕ್ರೌಡ್ ತಡೆಯಂಗೆ ಪೊಲೀಸ್ನವರು ತುಂಬ ಚೆನ್ನಾಗಿ ನೋಡ್ತಾರೆ. ಟ್ರಾಫಿಕ್ ಜಾಮ್ ಇಲ್ಲ. ಟ್ರಾಫಿಕ್ ಜಾಮ್ ಇಲ್ಲ. ಹಾಂ ಒಳಬೀದಿ ಕಡೆಯಿಂದ ಬಿಟ್ಟಿದ್ದಾರೆ. ಚೆನ್ನಾಗಿದೆ ಓಕೆ ಓಕೆ. ವ್ಯವಸ್ಥೆ. ಊಟದ್ದು ವ್ಯವಸ್ಥೆ ಚೆನ್ನಾಗಿದೆ. ಎಲ್ಲ ವ್ಯವಸ್ಥೆ ಹನುಮ ಜಯಂತಿ ಭಕ್ತರು ತುಂಬ ಚೆನ್ನಾಗಿ ಮಾಡ್ತಾರೆ. ಧನ್ಯವಾದಗಳು.